ಕನ್ನಡ ಚಿತ್ರರಂಗದ ಖ್ಯಾತ ನಟ ರಾಮಕೃಷ್ಣ ಸುಮಾರು 200ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡವಲ್ಲದೆ ತಮಿಳು, ತೆಲುಗು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಇವರನ್ನು ನಿರ್ನಳ್ಳಿ ರಾಮಕೃಷ್ಣ ಅಂತಲೂ ಕರೆಯುತ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರಾಗಿದ್ದಾಗ ಇವರು ಮನೆ ಕೆಲಸ ಮಾಡುತ್ತಿದ್ದ ಒಬ್ಬ ಬಡ ಹುಡುಗಿಯನ್ನು ಪ್ರೀತಿಸಿ ಅವಳನ್ನೇ ಮದುವೆಯಾಗಿ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಆ ಮನೆ ಕೆಲಸ ಮಾಡುತ್ತಿದ್ದ ಹುಡುಗಿ ಯಾರು, ಅವಳ ಪ್ರೀತಿಯಲ್ಲಿ ಹೇಗೆ ಬಿದ್ದರು, ರಾಮಕೃಷ್ಣ ಅವರ ಮಕ್ಕಳು ಏನು ಮಾಡುತ್ತಿದ್ದಾರೆ ಎಲ್ಲವನ್ನೂ ತಿಳಿಯೋಣ. ಅದಕ್ಕೂ ಮೊದಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ರಾಮಕೃಷ್ಣರವರು 1954ರಲ್ಲಿ ಸಿರಸಿ ಬಳಿಯ ನಿರ್ನಳ್ಳಿ ಎಂಬಲ್ಲಿ ಹವ್ಯಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ. 1977ರಲ್ಲಿ ಬಬ್ರು ವಾಹನ ಚಿತ್ರದಲ್ಲಿ ಕೃಷ್ಣನ ಪಾತ್ರ ಮಾಡುವ ಮೂಲಕ ಜನಮನ ಸೂರೆಗೊಂಡ ಅದ್ಭುತ ನಟ. ನಂತರ ಹಲವು ಚಿತ್ರಗಳಲ್ಲಿ ಕೃಷ್ಣನ ಪಾತ್ರವನ್ನು ಮಾಡಿದ್ದಾರೆ. ಹಾಗೆಯೇ ಯಕ್ಷಗಾನದಲ್ಲೂ ಕೃಷ್ಣನ ಪಾತ್ರವನ್ನು ಮಾಡಿ ಅಲ್ಲೂ ಕೂಡ ಸೈ ಎನಿಸಿಕೊಂಡ ಯಾರಾದರೂ ಒಬ್ಬ ನಟರಿದ್ದರೆ ಅವರೇ ರಾಮಕೃಷ್ಣ ಮಾತ್ರ. ಕನ್ನಡದ ಸ್ಟಾರ್ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ರವರು ತಮ್ಮ ಚಿತ್ರಗಳಲ್ಲಿ ರಾಮಕೃಷ್ಣರವರಿಗೆ ಹೆಚ್ಚೆಚ್ಚು ಅವಕಾಶಗಳನ್ನು ನೀಡತೊಡಗಿದರು. ಅವರ ರಂಗನಾಯಕಿ, ಮಾನಸ ಸರೋವರ, ಅಮೃತಗಳಿಗೆ, ಪಡುವಾರಳ್ಳಿ ಪಾಂಡವರು ಈ ಚಿತ್ರದ ಅಭಿನಯವನ್ನು ಯಾರು ತಾನೇ ಮರೆಯಲು ಸಾಧ್ಯ. ಇನ್ನು ಇವರು ರಾಜಕೀಯಕ್ಕೂ ಪ್ರವೇಶ ಮಾಡಿದ್ದರು. 2004ರಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಜನತಾ ಪಕ್ಷದ ಮೂಲಕ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದರು. ನಂತರ ಅವರು ಸಂಪೂರ್ಣವಾಗಿ ರಾಜಕೀಯವನ್ನು ತೊರೆದು ಬಿಡುತ್ತಾರೆ. ಇನ್ನು ಇವರ ಮದುವೆ ವಿಷಯಕ್ಕೆ ಬಂದರೆ, ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಸ್ಟಾರ್ ನಟರಾಗಿದ್ದರು. ಅವರಿಂದ ನನಗೆ ಮನೆ, ಕಾರು ಎಲ್ಲವೂ ಸಿಕ್ಕಿದೆ ಎಂದು ಸಂದರ್ಶನವೊಂದರಲ್ಲಿ ರಾಮಕೃಷ್ಣರವರು ಹೇಳಿಕೊಂಡಿದ್ದಾರೆ. ಪುಟ್ಟಣ್ಣರ ಜೊತೆ ರಾಮಕೃಷ್ಣರಿಗೆ ಉತ್ತಮ ಬಾಂಧವ್ಯವಿತ್ತು. ಯಾವಾಗಲೂ ಅವರ ಮನೆಗೆ ಹೋಗ್ತಾ ಬರ್ತಾ ಇರ್ತಿದ್ರು. ಅಲ್ಲೇ ಮಾತುಕತೆ ನಡೆಸ್ತಾ ಇದ್ರು. ಪುಟ್ಟಣ್ಣರವರ ಮನೆಯಲ್ಲಿ ಒಬ್ಬಳು ಮನೆ ಕೆಲಸ ಮಾಡುತ್ತಿದ್ದಳು. ಆಕೆಯ ಹೆಸರು ಮಂಗಳ ಅಂತ. ಆಗಾಗ್ಗೆ ಪುಟ್ಟಣ್ಣರವರ ಮನೆಗೆ ರಾಮಕೃಷ್ಣರವರು ಭೇಟಿ ನೀಡುತ್ತಿದ್ದರಿಂದ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಮಂಗಳ ಹಾಗೂ ರಾಮಕೃಷ್ಣರಿಗೂ ಪರಿಚಯವಾಗುತ್ತೆ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ನಂತರ ಅಷ್ಟು ದೊಡ್ಡ ಸ್ಟಾರ್ ನಟರಾಗಿದ್ದರೂ ಕೂಡ ತಾನು ಪ್ರೀತಿಸಿದ ಮನೆ ಕೆಲಸ ಮಾಡುತ್ತಿದ್ದ ಹುಡುಗಿಯನ್ನೇ ಮದುವೆಯಾಗುತ್ತಾರೆ ರಾಮಕೃಷ್ಣ. ಪುಟ್ಟಣ್ಣ ಕಣಗಾಲ್ರಿಂದ ಕಾರು, ಬಂಗಲೆ ಜೊತೆಗೆ ಹೆಣ್ಣು ಕೂಡ ಸಿಕ್ಕಿತು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರಿಗೆ 2 ಮಕ್ಕಳು. ಒಬ್ಬ ಮಗ 7 ವರ್ಷದ ಹಿಂದೆ ತಾನು ಪ್ರೀತಿಸಿದ ಫಾರಿನ್ ಹುಡುಗಿಯನ್ನು ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿ ಮದುವೆಯಾಗಿದ್ದಾರೆ.